ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೆ, ಬಾಡಿಗೆ ಎಲ್ಲೆಲ್ಲಿ ಹೊಡಿತೀನಿ ನೋಡೋಣ ಈ ವ್ಲಾಗಲ್ಲಿ. ಮತ್ತೆ ಟೈಮ್ ಬಂದ್ಬಿಟ್ಟು ಇವಾಗ 1 ಗಂಟೆ ಆಗ್ತಾ ಇದೆ, ಇನ್ನು 3 ನಿಮಿಷ ಇದೆ. ಇವಾಗ ಡ್ಯೂಟಿ ಆನ್ ಮಾಡ್ತೀನಿ. ಆನ್ ಆಗು. ಆನೆ ಆಗ್ತಾ ಇಲ್ಲ. ಲೈಟಾಗಿ ಗ್ಲಾಸು ಕ್ಲೀನ್ ಮಾಡ್ಕೊಳ್ಳೋಣ. ಲೈಟಾಗಿ ಗಲೀಜಾಗಿದೆ. ಲೈಟಾಗಿ ಕ್ಲೀನ್ ಆಯಿತು. ನೀಟಾಗಿ ವಾಶ್ ಆಯಿತು. ಇವಾಗ ಡ್ಯೂಟಿ ಆನಲ್ಲ ಗೋ. ಇವಾಗ ಕಾಕಿ ಹಾಕೊಂಡ್ಬಿಡೋಣ. ಲೈಟಾಗಿ ಗ್ಲಾಸ್ನ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋಣ. ಆಚೆ ಕ್ಲೀನ್ ಮಾಡ್ಬಿಟ್ಟೆ. ಇವಾಗ ಒಳಗಡೆ ಮುಗೀತು. ನಿನ್ನೆ ಒಂದು ಗಣೇಶ ತಗೊಂಡಿದ್ದೆ. ಇವಾಗ ಇದನ್ನ ಇಲ್ಲಿ ಅಂಟಿಸ್ಬೇಕು. ಅದಕ್ಕಿಂತ ಮುಂಚೆ ಇಲ್ಲಿರೋದು, ಈ ಸೈಡಲ್ಲಿರೋದು ಕಟ್ ಮಾಡಬೇಕು. ಸೈಡಲ್ಲಿರೋದು ಯಾಕೆ ಕಟ್ ಮಾಡಬೇಕು ಅಂತಂದ್ರೆ, ಧೂಳು ಕುತ್ಕೊಂಡ್ರೆ ಮತ್ತೆ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗ್ಬಿಡುತ್ತೆ. ಆಮೇಲೆ ಸ್ಟ್ರಾಂಗ್ ಆಗಿ ಅಂಟಲ್ಲ. ಅದಕ್ಕೋಸ್ಕರ ಅಷ್ಟೇ. ಈ ಕಡೆ ಆ ಕಡೆ ಕ್ಲೀನಾಗಿ ಕಟ್ ಆಯ್ತು. ಈ ಕಡೆ ಈ ಕಡೆನೂ ಕ್ಲೀನಾಗಿ ಕಟ್ ಆಯ್ತು. ಈ ಎಡ್ಜಲ್ಲಿ ಕಟ್ ಮಾಡ್ಕೋಬೇಕು ಸ್ವಲ್ಪ. ಇಲ್ಲೂ ಕಟ್ ಆಯ್ತು. ಇವಾಗ ಇಲ್ಲಿ ಕ್ಲೀನಾಗಿ ಕೂಡುತ್ತೆ. ಇವಾಗ ಇದ್ರಲ್ಲಿ ಇರೋದನ್ನ ಕೆರೆದ್ ಬಿಡೋಣ. ಯಾಕಂತಂದ್ರೆ ಅದು ಕುತ್ಕೊಳಲ್ಲ. ಆಮೇಲೆ ಕರೆಕ್ಟಾಗಿ ಲೆವೆಲ್ ಆಗಿರ್ಬೇಕು. ಆಯ್ತು, ಕ್ಲೀನ್ ಆಗಿದೆ. ಲೈಟಾಗಿ ಬಟ್ಟೆಲಿ ಒರೆಸ್ಕೋಬೇಕದು. ಬಟ್ಟೆಲಿ ಒರೆಸ್ಕೊಂಡೆ. ಇವಾಗ ಅಂಟ್ಸೋಣ ನಮ್ಮ ಗಣೇಶ. ಲೈಟಾಗಿ ಇಲ್ಲ, ಕರೆಕ್ಟ್ ಆಗಿದೆ. ಅಂಟಿಸ್ಬಿಡೋಣ. ನಮ್ಮ ಗಣೇಶ ಎಕ್ಸಾಕ್ಟ್ ಆಗಿ
ನಮ್ಮ ಗಣೇಶ ಎಕ್ಸಾಕ್ಟ್ ಸೆಂಟ್ರಲ್ ಕೂತಾಯ್ತು ಈಗ. ಓಕೆ. ಇವಾಗ ನಮ್ಮ ಹೊಸ ಬ್ಲೇಡ್ನ ಇದು ಕಾಸು ಕೊಟ್ಟು ತಗೊಂಡೆ ನೆನ್ನೆ, 2.5 ರೂಪಾಯಿ ತಗೊಂಡ್ರು, 5 ರೂಪಾಯಿಗೆ 2 ಕೊಟ್ಟರು. ಇದು ಯಾವತ್ತು ಯೂಸ್ ಆಗುತ್ತೆ ನನಗೆ, ಇವೆಲ್ಲ ಮಾಡ್ಕೊಂಡಿರ್ತೀನಿ ನಾನು. ಇವಾಗ ಡ್ಯೂಟಿ ಆನ್ ಮಾಡಿದೆ, ಇದ್ಯಾವ್ದು ಆನೆ ಐತಲ್ಲ. ಯಾಕೆ ಇಷ್ಟೊತ್ತು ತಗೊಂತ ಇದೆ? ಅದಕ್ಕೋಸ್ಕರ ನೆಟ್ ಓಡ್ತಾ ಇಲ್ಲ, ಅದಕ್ಕೆ ಕಸ್ಟಮರ್ ಕೇರ್ ಕಾಲಕ್ಕೆ ಕನೆಕ್ಟ್ ಮಾಡಿದ್ರೆ ಅವಾಗ ಸ್ವಲ್ಪ ನೆಟ್ ಓಡ್ಬೋದು. ಈಗ ಆಯಿತು. ಅದಕ್ಕೆ ಇಂಟರ್ನೆಟ್ ಓಡ್ತಾ ಇಲ್ಲ, ಅದಕ್ಕೆ ಕಾಲ್ ಮಾಡಿದ್ರೆ ಓಡುತ್ತೆ ಅಷ್ಟೇ. ಬೀಳ್ತಾ ಇದ್ದಾವೆ. ಇವಾಗ ರ್ಯಾಪಿಡ್ ಆನ್ ಮಾಡ್ಕೊಳೋಣ, ಎಲ್ಲ ನಾನು ನಾಂಗ್ ಬಿದ್ದರೆ ಚಚ್ಬಿಡೋದೆ ಅಷ್ಟೇ. ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ವೇಟಿಂಗ್ ಫಾರ್ ಆರ್ಡರ್ಸ್ ನೋಡೋಣ ಇವಾಗ ಎಲ್ಲಿ ಹೋಗ್ತೀನಿ ಅಂದ್ಬಿಟ್ಟು. ಹಲ್ಸೂರ್ ಲೇಕು, ಸಿಂಗ್ಸಂದ್ರ ಈಗ ಹತ್ರ ಪಿಕಪ್ ಇದೆ. ಇಂಥ ದೊಡ್ಡಿಯನ ಫಸ್ಟ್ ಡ್ರಾಪ್ ಮಾಡಿದೆ. ಇವಾಗ ಸಿಂಗ್ಸಂದ್ರ ಅಕ್ಷಯ್ ಕ್ರಿಸ್ಟಲ್ ಲೇಔಟು ಕಂಪ್ಲೀಟ್ ಮಾಡೋಣ. ಇವಾಗ ಟೈಮ್ ನೋಡೋಣ ಎಷ್ಟು ಅವರ್ ತಗೊಂಡಿದೆ ಅಂದ್ಬಿಟ್ಟು. ಅವರ್ ಅಲ್ಲ, ನಿಮಿಷ. ನಾನು ನೋಡ್ದಿದ್ದು ಇಲ್ಲೇ ಹತ್ರ, ಇದು ಎಲೆಕ್ಟ್ರಾನಿಕ್ ಸಿಟಿ ಪೇಸ್ಟು ಎತ್ಕೊಂಡ್ಬಿಟ್ಟೆ. ಅವಾಗಲೇದು ನೋಡೋಣ. ಬರೀ 10 ನಿಮಿಷಕ್ಕೆ ಚಚ್ಚಿದ್ದೀನಿ ಇಲ್ಲಿಗೆ, ಈ ಲೊಕೇಶನ್ಗೆ. 3.5 ಕಿಲೋಮೀಟ್ರು. ಇವಾಗ TCS ಡ್ರಾಪ್ ಮಾಡಿದೆ, ಬರೀ 20 ನಿಮಿಷ. ಹೊಂಗ್ಸಂದ್ರ ಮೈಕೋ ಲೇಔಟ್ ಡ್ರಾಪ್ ಮಾಡಿದೆ, ಇದು ಬರೀ 20 ನಿಮಿಷಕ್ಕೆ ಡ್ರಾಪ್ ಮಾಡಿದೆ. ಇನ್ನೊಂದು ಪಿಕಪ್ ಇನ್ನೊಂದು ಡ್ಯೂಟಿ ಎತ್ಕೊಂಡಿದ್ದೀನಿ. ಇಲ್ಲಿ ಬೇರೆ ನೆಟ್ ಓಡ್ತಾ ಇಲ್ಲ, ಎಲ್ಲಿದಾರ ನೋಡೋಣ ಇವರು. ಸಿಂಗ್ಸಂದ್ರದಿಂದ ಮತ್ತೆ 20 ನಿಮಿಷಕ್ಕೆ ಸಿಲಿಕ್ಬೋರ್ಡ್ ಡ್ರಾಪ್ ಮಾಡಿದೆ. ಈಗ ಇಲ್ಲಿಂದ ಒಂದು ಡ್ಯೂಟಿ ಬಿದ್ದಿದೆ, ಹೋಗೋಣ. ರನ್ನಿಂಗ್ ಅಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ಗ್ಯಾಸ್ ಹಾಕ್ಸ್ಕೊಂಡ್ಬಿಡೋದೆ ನಾನು. ಪ್ರೆಷರ್ ಪರವಾಗಿಲ್ಲ, 190 200 ಸಮಥಿಂಗ್ ಐತೆ. ಹಾಕ್ಸ್ಕೊಬಿಡೋಣ, ಫುಲ್ ಟ್ಯಾಂಕ್ ಹಾಕ್ಸ್ಕೊಬಿಟ್ರೆ. ಇವಾಗ ಬರ್ತಾ ಗ್ಯಾಸ್ ಹಾಕ್ಸ್ಕೊಂಬಂದೆ, ಬರ್ತಾ ರೋಡಲ್ಲೇ ಇತ್ತು, ಪ್ರೆಷರ್ ಚೆನ್ನಾಗಿತ್ತು ಅಂತ ಹಾಕ್ಸ್ಕೊಂಡೆ. ಇಲ್ಲಿಗೆ ಬಂದು ಡ್ರಾಪ್ ಮಾಡಿದೆ, ಮಾಗಡಿ ರೋಡು. ಬಿಲ್ ಬಂದ್ಬಿಟ್ಟು 566 ಆಗಿದೆ. ಪ್ಯಾಸೆಂಜರ್ ಬಂದ್ಬಿಟ್ಟು 700 ರೂಪಾಯಿ ಕೊಟ್ಟರು. ಸರ್ ಚೇಂಜ್ ಇಲ್ಲ ಅಂತಂದೆ. ಪರವಾಗಿಲ್ಲ ಇಕ್ಕೊಳ್ಳಿ ಸರ್ ಅಂತಂದರು. 124 ರೂಪಾಯಿ ಅಲ್ಲ, 134 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಹೋದ್ರು. ಸರ್ ಚೇಂಜ್ ಇಲ್ಲ ಅಂತಂದೆ. ಪರವಾಗಿಲ್ಲ ಇಕ್ಕೊಳ್ಳಿ ಅಂತಂತ ಹೇಳಿದ್ರು. ಕೆಲವರು ಇಷ್ಟು ಒಳ್ಳೆ ಕಸ್ಟಮರ್ ಬರ್ತಾರಂದ್ರೆ ಅವ್ರು ಹಿಡಿದ್ಬಿಟ್ಟು ಹಂಗೆ ಹೋಗ್ಬಿಟ್ರು. ನಾನು ಕಳ್ಸೋಣ ಅನ್ಕೊಂಡೆ, ಅಷ್ಟೊತ್ತಿಗೆ ಪರವಾಗಿಲ್ಲ ಬಿಡಿ ಅಂತ ಹೇಳಿದ್ರು ಅವರು. ಈಗ ಟೈಮಿಂಗ್ ಎಷ್ಟೊತ್ತು ತಗೊಂಡಿದೆ ಅಂತ ನೋಡೋಣ, ತೋರಿಸ್ತೀನಿ. ಚಾರ್ಜ್ ಹಾಕೋಬಿಡೋಣ, ಚಾರ್ಜಿಂಗ್ ಬೇರೆ ಕಮ್ಮಿ ಆಗ್ಬಿಟ್ಟಿದೆ. ಒನ್ ಅವರ್ 35 ನಿಮಿಷ, 20 ಕಿಲೋಮೀಟರು. ತುಂಬ ಖುಷಿ ಆಗ್ಬಿಡ್ತು, ಶಾಕು ಆಯಿತು ಹಂಗೆ. ಗ್ಯಾಸ್ ಬಂದ್ಬಿಟ್ಟು 310 ರೂಪಾಯಿ ಹಿಡಿಸ್ತು ಗ್ಯಾಸು. ಅಂದರೆ ಇವಾಗ ಫುಲ್ ಇದೆ.
ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕ್ಸ್ಕೊಬಿಡ್ಬೇಕು, ಇಲ್ಲಾಂತಂದ್ರೆ ಮತ್ತೆ ಕಷ್ಟ. ಅದಕ್ಕೋಸ್ಕರ ತುಂಬಾ ಹೊತ್ತಾಯ್ತು, ಡ್ಯೂಟಿಗಳು ಬೀಳ್ತಾ ಇಲ್ಲ ಇಲ್ಲಿ ನೋಡ್ಬೋದು. ಅದಕ್ಕೆ ಹೊಟ್ಟೆ ಹಸಿತಾ ಇದೆ, ಇವಾಗ ತಿನ್ಬಿಡ್ತೀನಿ. ಇವಾಗ ಇವತ್ತು ನನ್ನ ಫುಡ್ಡು ಏನು ಅಂತಂದ್ರೆ ಬೀಟ್ರೂಟ್ ಪಲ್ಯ ಮತ್ತೆ ಬೀಟ್ರೂಟ್ ಚಪಾತಿ ಅಲ್ಲ, ಬರೀ ಚಪಾತಿ, ಅದ್ರ ಜೊತೆಗೆ ಬೀಟ್ರೂಟು. ಇವಾಗ ಬಾರಿಸ್ಬಿಡೋದೆ. ಟೈಮ್ ಆಗಿದೆ, ಈಗ ಟೈಮ್ ಎಷ್ಟಾಗಿದೆ? 5:38. 5:38 ಆಗಿದೆ. ಅಂದ್ರೆ ಟೈಮ್ ನೋಡಲ್ಲ ನಾನು, ಹೊಟ್ಟೆ ಹಸ್ದಾಗ ಟೈಮ್ ನೋಡಲ್ಲ ಯಾಕೋ, ಅದಕ್ಕೆ ಇವಾಗ ಬಾರಿಸ್ತಾ ಇದ್ದೀನಿ. ತುಂಬಾ ಹೊತ್ತಾದ್ಮೇಲೆ ಒಂದು ಡ್ಯೂಟಿ ಬಿತ್ತು ಕರೆಕ್ಟಾಗಿ. ಇವಾಗ ಟೈಮು 8:17. ಅದು ಲೊಕೇಶನ್ ಪ್ರಾಬ್ಲಮ್. ಇವ್ರಿಗೆ ಲೊಕೇಶನ್ ಕಳ್ಸಕ್ಕೆ ಹೇಳಿದ್ದೀನಿ, ಆಯ್ ಅಂತ ಕಳ್ಸಿದ್ದೀನಿ. ಇದಕ್ಕೆ ಕರೆಂಟ್ ಲೊಕೇಶನ್ ಕಳಿಸ್ತೀನಿ ಅಂದರು. ಆಲ್ರೆಡಿ 1.5 ಕಿಲೋಮೀಟ್ರು ಸುತ್ತಾಡಿದೆ, ಅಲ್ಲಿ ಲೊಕೇಶನ್ ರಾಂಗ್ ಹಾಕಿದ್ರು, ಎಲ್ಲಿ ಹಾಕಿದ್ರು ಗೊತ್ತಿಲ್ಲ. ಅದಕ್ಕೆ ಇವಾಗ ಬಂತು, ನೋಡೋಣ ಎಷ್ಟು ಕಿಲೋಮೀಟರ್ ಬರುತ್ತೆ. ಓ, 5 ಕಿಲೋಮೀಟರ್ ಇದೆ. ಏಟ್ ಕಿಲೋಮೀಟ್ರು ರಾಂಗ್ ಲೊಕೇಶನ್ ಹಾಕ್ಬಿಟ್ಟಿದ್ದಾರೆ. ಕ್ಯಾನ್ಸಲ್ ಮಾಡ್ಬೇಕು ಫೋನ್ ಮಾಡ್ಬಿಟ್ಟು. ಹಲೋ ಸರ್, ನಿಮ್ 5 ಕಿಲೋಮೀಟರ್ ತೋರಿಸ್ತಾ ಇದೆ ಸರ್ ಪಿಕಪ್ ಇದು. 5 ಕಿಲೋಮೀಟರ್ ಹಾ ಸರ್. ಸರಿ, ಬನ್ನಿ ಸರ್, ಬೇರೆ ಬಗ್ಗೆ. ಅಲ್ಲ, ನೀವು ಯಾವ ಏರಿಯಾದಲ್ಲಿ ಇದ್ದೀರಾ? ಯಾವ್ದು ಸರ್? ನೀವು ಏರಿಯಾ ಹೆಸರು ಹೇಳಿ. ಇದು ನಾಗರವಾದ 80 ಫೀಟ್ ರೋಡ್ ಅಲ್ಲಿ. ಓ, ಅಲ್ಲಿದ್ದೀರಾ? ನನ್ಗಿದು ಮಾಗಡಿ ರೋಡಲ್ಲಿ ಬಿದ್ದಿದೆ, ಭಾರತ್ ನಗರ್ ಅಂತ. ಹಾ ಸರ್, ಪರವಾಗಿಲ್ಲ ಸರ್, ಬಿಡಿ. ಓಕೆ, ಪರವಾಗಿಲ್ಲ ಬಿಡಿ ಸರ್. ಸೊ ಅಷ್ಟೊತ್ತು ಕಾದೆ, ತಲಗಟ್ಪುರ ಡ್ಯೂಟಿ ಬಿದ್ದಿತ್ತು, ಖುಷಿ ಆಗಿದ್ದೆ. ಇವಾಗ ಖುಷಿ ಹೋಯ್ತು ಅಷ್ಟೇ, ನಾನೇ ಕ್ಯಾನ್ಸಲ್ ಮಾಡಬೇಕು. ಕಸ್ಟಮರೇ ರೈಡ್ ಕ್ಯಾನ್ಸಲ್ ಮಾಡಿದ್ರು. ಇನ್ನ ಇಲ್ಲ, ನಾ ಸೈಡ್ಗೆ ಹಾಕೊಂಡು ನೋಡ್ಬೇಕು ಯಾವ್ದಾರ ಬೀಳುತ್ತೆ ಅಂತ. ತುಂಬಾ ಖುಷಿಯಾಗಿ ಹೋಗಿದ್ದೆ. ಅಯ್ಯೋ, ಇಲ್ಲಿ ನೋಡಿದ್ರೆ ಈ ತರ ಆಯ್ತು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಇವಾಗ ಸಂಜಾನ್ಸ್ ಹತ್ರ ಸಂಜಾನ್ ಸಿಗ್ನಲ್ ಡ್ರಾಪ್ ಮಾಡಿದೆ. ಇವಾಗ ನೋಡೋಣ ಎಷ್ಟು ನಿಮಿಷ ತಗೊಂಡಿದೆ ಅಂದ್ಬಿಟ್ಟು. ಇಪ್ಪತ್ನಾಲ್ಕು ಕಿಲೋಮೀಟ್ರು 75 ನಿಮಿಷ ತಗೊಂಡಿದೆ ಈ ಬಾಡಿಗೆ. ಪಾಪ ಅರ್ಧೋಯ್ತು. ಇವಾಗ ಮನೆ ಕಡೆ ಹೋಗೋದು. ಸಂಜಾನ್ಸ್ ಇಂದ ಇವಾಗ HSR ಲೇಔಟ್ ಡ್ರಾಪ್ ಮಾಡಿದೆ. HSR ಲೇಔಟ್ಗೆ ಸರಿ 124. ಹಾಂ ಸರ್. ಥ್ಯಾಂಕ್ ಯು ಸರ್. 6.5 ಕಿಲೋಮೀಟ್ರು 20 ನಿಮಿಷ. ಟೈಮ್ ಬೇರೆ ಆಗಿದೆ 10:18. ಅದಕ್ಕೋಸ್ಕರ ಸ್ವಲ್ಪ ಜಾಮ್ ಕಮ್ಮಿ ಇತ್ತು ಅಷ್ಟೇ. ಇವಾಗ
ನಮ್ಮ ಫ್ರೆಂಡ್ ಹತ್ರ ಹೋಗಿ ಅಲ್ಲಿಂದ ಖಾಲಿ ಮನೆ ಕಡೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ಬಾಡಿಗೆ ಸಿಕ್ಕಿದ್ರೆ ಬಾಡಿಗೆ ಹಾಕೊಂಡು ಹೋಗ್ತೀನಿ. ನಮ್ಮ ಫ್ರೆಂಡ್ ಹತ್ರ ಬಂದೆ ಇವಾಗ. ಅವನ ಹತ್ರ ಸ್ವಲ್ಪ ಮಾತಾಡಿಸ್ಬಿಟ್ಟು, ಸ್ವಲ್ಪ ವ್ಯವಹಾರ ಮಾತಾಡಿಸ್ಬಿಟ್ಟು ಮನೆ ಕಡೆ ಹೋಗ್ತಾ ಇರೋದೆ. ಡ್ಯೂಟಿ ಬಿದ್ದರೆ ಡ್ಯೂಟಿ ಹಾಕೊಂಡು ಹೋಗೋದು, ಇಲ್ಲಾಂದರೆ ಖಾಲಿ ಮನೆ ಕಡೆ ಹೋಗೋದು. ಮತ್ತೆ ಮನೆ ಕಡೆ ಹೋದರೆ ಮತ್ತೆ ಸಿಗೋಣ ನಾಳೆ. ಇವಾಗ ಇಲ್ಲಿದ್ದೀನಿ. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಹತ್ರ ಮಾತಾಡಿಸ್ಕೊಂಡು ಇವಾಗ ನಾನು ಬಂದೆ ಸಿಂಗ್ಸಂದ್ರ ಡ್ರಾಪ್ ಮಾಡಿದೆ. ಈಗ ನೋಡೋಣ ಇದು ಎಷ್ಟೊತ್ತು ತಗೊಂಡಿದೆ ಅಂದ್ಬಿಟ್ಟು. ಬರೀ 17 ನಿಮಿಷ. ಇದು 6 ಕಿಲೋಮೀಟ್ರ್ ಅಷ್ಟೇ. ಬೇಗ ಚಚ್ಕೊಂಬಂದೆ. ಯಾಕೆ ಇಷ್ಟು ಬೇಗ ಅಂತಂದರೆ ಟೈಮ್ ಆಗಿಬಿಟ್ಟಿದೆ 11 ಗಂಟೆ. ಇವಾಗ ಸೀದಾ ಮನೆ ಕಡೆ, ಎಲ್ಲೂ ನಿಲ್ಸಲ್ಲ. ಆಲ್ರೆಡಿ ನಿಲ್ತೋಗ್ಬಿಡ್ತು, ಇನ್ನು ನಿಲ್ಸಲ್ಲ. ಇಲ್ಲ ಹೋಗ್ತಾ ಇರೋದೆ. ಮತ್ತೆ ಸಿಗೋಣ ನಾಳೆ.